ಇನ್ನು ರಾಹುಲ್ ಗಾಂಧಿ ಇತ್ತೀಚೆಗೆ ತಾನೇ 3 ದಿನಗಳ ಕಾಲ ಅಮೆರಿಕಾಗೆ ತೆರಳಿದ್ರು. ಅಲ್ಲಿ ವಿವಿಯ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ನಡೆಸಿದ್ದರು. ಈ ವೇಳೆ ದೇಶದ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಈ ಬೆನ್ನಲ್ಲೇ ರಾಹುಲ್ ಗಾಂಧಿ ಮೀಸಲಾತಿ ವಿಚಾರವಾಗಿ ಕೊಟ್ಟಂತ ಹೇಳಿಕೆ, ಆಮೇಲೆ ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗಿನ ಕೊಟ್ಟಂತ ಹೇಳಿಕೆ ಬಹಳ ಸಂಚಲನವನ್ನು ಸೃಷ್ಟಿಸಿತ್ತು. ಈಗ ಶಿವಸೇನೆ ಶಾಸಕರೊಬ್ಬರು ವಿಪಕ್ಷ ನಾಯಕನ ನಾಲಿಗೆ ಕತ್ತರಿಸಿದಂತವರಿಗೆ ಬಹುಮಾನ ಬೇರೆ ಘೋಷಿಸಿಬಿಟ್ಟಿದ್ದಾರೆ. ಇದಕ್ಕೆ ಸಹಜವಾಗಿ ಕಾಂಗ್ರೆಸ್ ಬೆಂಕಿ ಉಗುಳ್ತಾ ಇದೆ. ರಾಹುಲ್ ಗಾಂಧಿ ಮೀಸಲಾತಿ ಹೇಳಿಕೆ ಜಟಾಪಟಿ. We will think of scrapping reservations when India is a fair place. And India is not a fair place. ಕೇಳಿದ್ರಲ್ಲ, ಇದು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಆಡಿದ್ದ ಮಾತು. ದೇಶದಲ್ಲಿ ಎಲ್ಲಿವರೆಗೂ ಸಮಾನತೆ ಬರೋದಿಲ್ವೋ ಅಲ್ಲಿವರೆಗೂ ಮೀಸಲಾತಿ ಇರುತ್ತೆ ಅನ್ನೋ ಭಾವಾರ್ಥದಲ್ಲಿ ಕೊಟ್ಟಿರೋ ಹೇಳಿಕೆ. ರಾಷ್ಟ್ರ ರಾಜಕಾರಣದಲ್ಲಿ ಇದೇ ಹೇಳಿಕೆಯ ಜಟಾಪಟಿ ಮುಂದುವರೆದಿದೆ. ವಿಪಕ್ಷ ನಾಯಕನಿಗೆ ಶಿವಸೇನೆ ಬಿಜೆಪಿ ನಾಯಕರು ಧಮಕಿ ಹಾಕೋ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. इसकी जीवा छटेगा मैं उसको 11 लाख का इनाम दूंगा. पण जिभेला चटके मात्र दिले पाहिजे. ರಾಹುಲ್ ನಾಲಿಗೆ ಕತ್ತರಿಸಿದವರಿಗೆ 11 ಲಕ್ಷ ಬಹುಮಾನ. ಶಿವಸೇನೆ ಶಾಸಕ ಸಂಜಯ್ ಗಾಯಕ್ವಾಡ್ ವಿವಾದಾತ್ಮಕ ಹೇಳಿಕೆ. ರಾಹುಲ್ ಗಾಂಧಿ ಮೀಸಲಾತಿ ಬಗ್ಗೆ ಆಡಿರೋ ಮಾತಿಗೆ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷಗಳು ಕೆರಳಿ ಕೆಂಡವಾಗಿವೆ. ಹೀಗಿರುವಾಗಲೇ ಶಿವಸೇನೆ ಶಾಸಕ ಸಂಜಯ್ ಗಾಯಕ್ವಾಡ್ ವಿವಾದಾತ್ಮಕ ಘೋಷಣೆಯೊಂದನ್ನ ಮಾಡಿದ್ದಾರೆ. ರಾಹುಲ್ ನಾಲಿಗೆ ಕತ್ತರಿಸಿದವರಿಗೆ 11 ಲಕ್ಷ ಬಹುಮಾನ ಕೊಡ್ತೀನಿ ಅಂದಿದ್ದಾರೆ. ಇದಕ್ಕೆ ಬಿಜೆಪಿ ರಾಜ್ಯಸಭೆ ಸಂಸದ ಅನಿಲ್ ಬೋಂಡೆ ಧ್ವನಿಗೂಡಿಸಿದ್ದಾರೆ. मेरा चैलेंज इस राहुल गांधी को जो बाबा साहब का संविधान करने की बात करते, जो इसकी जीवा छटेगा मैं उसको 11 लाख का इनाम दूंगा, जो मेरे बाबा साहब का संविधान बदलने की बात कर रहा है. परदेशात जाऊन वात्रटासारखं बोलत असेल तर जीभ छाटू नये, पण जिभेला चटके मात्र दिले पाहिजे. ಎನ್ಡಿಎ ನಾಯಕರ ಮಾತುಗಳಿಗೆ ಇಂಡಿಯಾ ಮೈತ್ರಿಕೂಟ ಸಿಡಿದೆದ್ದಿದೆ. ಶಿವಸೇನೆಯ ಸಂಜಯ್ ರಾವತ್, ತಮಿಳುನಾಡಿನ ಸಿಎಂ ಎಂಕೆ ಸ್ಟಾಲಿನ್ ಸೇರಿದಂತೆ ಅನೇಕ ನಾಯಕರು ಚಾಟಿ ಬೀಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ನಾವು ಹೆದರೋದಿಲ್ಲ ಅಂತ ಬೆಂಕಿ ಉಗುಳಿದ್ದಾರೆ. राहुल गांधी जी को टारगेट करके, कांग्रेस पार्टी को टारगेट करके ये बात कर रहे हैं. हम चलने नहीं देंगे और हमको डराने की कोशिश कर रहे हैं. हम डरेंगे नहीं, झुकेंगे नहीं. ರಾಹುಲ್ ಗಾಂಧಿ ಅವರು ಇಂಥ ಆರೋಪಗಳಿಗೆ, ಗೊಡ್ಡು ಬೆದರಿಕೆಗಳಿಗೆ, ಕೊಲೆ ಬೆದರಿಕೆ ಅಂತ ಆರೋಪಗಳಿಗೆ ಯಾವತ್ತೂ ಕೂಡ ಎದುರುಕೊಳ್ಳೋರಲ್ಲ. ಅವ್ರು ಯಾವ ಕುಟುಂಬದಿಂದ ಬಂದಂಥವರು? ಶ್ರೀಮತಿ ಇಂದಿರಾ ಗಾಂಧಿ ಅವರು ದೇಶಕ್ಕೋಸ್ಕರ ಪ್ರಾಣ ತೆತ್ತವರು. ಫಸ್ಟ್ ಅವ್ರ ಮೆಚುರಿಟಿ ಬರಲಿ, ಅವರು ಒಂದು ಮಾತಾಡೋವಂಥ ಮೆಚುರಿಟಿ, ತೀರ್ಮಾನ ಮಾಡುವಂಥ ಮೆಚುರಿಟಿ ಬರಲಿ. ಅದು ಬಂದ ಮೇಲೆ ಅವ್ರಿಗೆ ಇದೆಯಾ, ಥ್ರೆಟ್ ಇದೆಯಾ, ಇವೆಲ್ಲವನ್ನು ಕೂಡ ಆಮೇಲೆ ಯೋಚನೆ ಮಾಡೋಣ. ಇದಿಷ್ಟೇ ಅಲ್ಲದೆ ಕಾಂಗ್ರೆಸ್ ಸಂಸದ ಕಿರಣ್ ಕುಮಾರ್ ಚಮಾಲ ದೂರು ದಾಖಲಿಸಿದ್ದಾರೆ. ಈ ನಡುವೆ ದೇಶದಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಗಾಯಕ್ವಾಡ್ ವಿರುದ್ಧ ಸಿಡಿದೆದ್ದಿದ್ದಾರೆ. ದೆಹಲಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭಯೋತ್ಪಾದಕ ಎಂದ ಕೇಂದ್ರ ಸಚಿವ ರವನೀತ್ ಸಿಂಗ್ ವಿರುದ್ಧವೂ ಆಕ್ರೋಶ ಭುಗಿಲೆದ್ದಿದೆ. ಇನ್ನು ಪ್ರಿಯಾಂಕಾ ಗಾಂಧಿ ಕೂಡ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ದೇಶದ ದಲಿತರು, ಬಡವರು, ಹಿಂದುಳಿದ ವರ್ಗ ಹಾಗೂ ಬುಡಕಟ್ಟು ಜನಾಂಗದ ಪರವಾಗಿ ರಾಹುಲ್ ಧ್ವನಿ ಎತ್ತಿರುವುದು ಅಪರಾಧವೇ? ರಾಹುಲ್ ಭವಿಷ್ಯ ಅವರ ಅಜ್ಜಿಯಂತೆ ಆಗುತ್ತದೆ ಎಂದು ಬಿಜೆಪಿ ಬೆದರಿಕೆ ಹಾಕುತ್ತಿದೆಯೇ? ಪ್ರಧಾನಿ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಆರ್ಎಸ್ಎಸ್ ಮತ್ತು ಬಿಜೆಪಿ ನಾಯಕರು ಹಿಂಸೆಯನ್ನ ಪ್ರಚೋದಿಸುವ ಹೇಳಿಕೆ ನೀಡುತ್ತಿರುವುದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಇದು ಉದ್ದೇಶಪೂರ್ವಕವಾಗಿದೆ. ಹರಿಯಾಣ ಚುನಾವಣೆಗೂ ಸಪ್ತ ಗ್ಯಾರಂಟಿ ಘೋಷಣೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ ಹರಿಯಾಣ ಚುನಾವಣೆಗೆ ಸಜ್ಜಾಗ್ತಿದೆ. ಶತಾಯಗತಾಯ ಎಲೆಕ್ಷನ್ ಗೆಲ್ಲಬೇಕು ಅಂತಿರೋ ಕೈಪಡೆ 7 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ. ಮನೆ ಒಡತಿಗೆ ಪ್ರತಿ ತಿಂಗಳಿಗೆ 2,000 ರೂಪಾಯಿ ಕೊಡೋದು ಕಾಂಗ್ರೆಸ್ನ ಗ್ಯಾರಂಟಿಯಾಗಿದೆ. ಇಷ್ಟೇ ಅಲ್ಲದೆ 500 ರೂಪಾಯಿಗೆ ಗ್ಯಾಸ್ ಸಿಲಿಂಡರ್ ನೀಡೋದು, ವೃದ್ಧಾಪ್ಯ ವೇತನ, ಅಂಗವಿಕಲ ಪಿಂಚಣಿ, ವಿಧವಾ ವೇತನವಾಗಿ 6,000 ಕೊಡೋದಾಗಿ ಹೇಳಿದೆ. 2 ಲಕ್ಷ ಯುವಕರಿಗೆ ಉದ್ಯೋಗ ಕೊಡಿಸುವ ಗ್ಯಾರಂಟಿ ನೀಡಿದೆ.
ಇದರ ಜೊತೆಗೆ ಪ್ರತಿಯೊಬ್ಬರಿಗೆ 25 ಲಕ್ಷದವರೆಗೂ ಉಚಿತ ವೈದ್ಯಕೀಯ ಸೌಲಭ್ಯ, ಪ್ರತಿ ಮನೆಗೂ 300 ಯೂನಿಟ್ ಉಚಿತ ವಿದ್ಯುತ್, ನಶೆ ಮುಕ್ತ ಹರಿಯಾಣ ಮಾಡೋದಾಗಿ ಕಾಂಗ್ರೆಸ್ ವಾಗ್ದಾನ ಮಾಡಿದೆ. ಕಣಿವೆ ರಾಜ್ಯದಲ್ಲಿ ಶಾಂತಿಯುತವಾಗಿ ನಡೆದ ಮತದಾನ. ಇನ್ನು ಆರ್ಟಿಕಲ್ 370 ರದ್ದತಿ ಬಳಿಕ ಜಮ್ಮು ಕಾಶ್ಮೀರ ಮೊದಲ ಚುನಾವಣೆ ಎದುರಿಸಿದೆ. ಮೊದಲ ಹಂತದ ಮತದಾನ ಯಶಸ್ವಿಯಾಗಿದೆ. 24 ವಿಧಾನಸಭೆ ಕ್ಷೇತ್ರಗಳಲ್ಲಿ ಮತದಾರರು ಶಾಂತಿಯುತವಾಗಿ ಮತದಾನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.